ಕರ್ನಾಟಕದ ಹೆಮ್ಮೆ ಪ್ರತಿಷ್ಠಿತ ನಂದಿನಿ ಬ್ರ್ಯಾಂಡ್ನ ತುಪ್ಪವನ್ನು ನಕಲಿ ಮಾಡಿ ಮಾರಾಟ ಮಾಡ್ತಿದ್ದ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. ಅದು 3 ದಿನಗಳಲ್ಲಿ ಮಗಳ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಂತಹ ಕುಟುಂಬ ಈಗ ಕಂಬಿ ಎಣಿಸ್ತಿದ್ದಾರೆ. ಇವರ ನೆಟ್ವರ್ಕ್ ಹೇಗೆ ಕೆಲಸ ಮಾಡ್ತಿತ್ತು, ಇವರ ಸಾಥ್ ಯಾರು ಕೊಟ್ಟಿದ್ದು, ಆ ಕುರಿತ ಕಂಪ್ಲೀಟ್ ಡೀಟೇಲ್ ನಿಮಗಾಗಿ ಕಾಯ್ತದೆ. ಚೆಕ್ ದಿಸ್ ಔಟ್. ನಂದಿನಿ ತುಪ್ಪಕ್ಕೆ ಕಲಬೆರಕೆ ತುಪ್ಪ ಮಿಕ್ಸ್ ಮಾಡಿ ಮಾರಾಟ. 1 ಲೀಟರ್ ತುಪ್ಪಕ್ಕೆ 4 ಲೀಟರ್ ಪಾಮ್ ಆಯಿಲ್ ಮಿಶ್ರಣ. ತಮಿಳುನಾಡಿನ ಗ್ಯಾಂಗ್ ಜೊತೆ ಅಧಿಕೃತ ಡೀಲರ್ ಡೀಲಿಂಗ್. ದೇಶದೆಲ್ಲೆಡೆ ಡೈರಿ ಉತ್ಪನ್ನಗಳಲ್ಲಿ 2ನೇ ಅತಿ ದೊಡ್ಡ ಹೆಸರು ಮಾಡಿರುವ ಸಂಸ್ಥೆ. ಇಂತಹ ಹೆಮ್ಮೆಯ ಬ್ರ್ಯಾಂಡ್ ಅನ್ನ ಕಲಬೆರಕೆ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದ ಕತ್ತರ್ನ ಗ್ಯಾಂಗ್ ಇದು ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡುವ ಕೇಂದ್ರ. ಕಳೆದ 2 ವರ್ಷಗಳಿಂದ ಇಲ್ಲಿ ಮಹೇಂದ್ರ ನಂದಿನಿಯ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡುವ ಅಧಿಕೃತ ಡೀಲರ್. ಇಲ್ಲಿ ತುಪ್ಪವನ್ನ ಖರೀದಿ ಮಾಡಿಕೊಂಡು ತಮಿಳುನಾಡಿನ ಧರ್ಮಪುರಿಗೆ ಸಾಗಾಟ ಮಾಡಿ ಅಲ್ಲಿ ಗೋಡೌನ್ ನಲ್ಲಿ ನಕಲು ಮಾಡ್ತಿದ್ರು. 1 ಲೀಟರ್ ನಂದಿನಿ ತುಪ್ಪಕ್ಕೆ 4 ಲೀಟರ್ ಪಾಮ್ ಆಯಿಲ್ ಕಲಬೆರಕೆ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಪ್ಯಾಕ್ ಮಾಡ್ತಿದ್ರು. ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡುಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು. ಸೊ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್. ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು. ಅಲ್ಲಿಂದ ಅಲ್ಲಿ ರೇಡ್ ಆಗಿದೆ ಮತ್ತು ಬೇರೆ ಬೇರೆ ಕಡೆ ಬ್ಯಾಂಗ್ಳೂರು ಸಿಟಿಯಲ್ಲಿ ರೇಡ್ ಆಗಿದೆ. ಅಲ್ಲಿ ಪಾರ್ಲರ್ಸಲ್ಲಿ ಎಲ್ಲೆಲ್ಲಿ ಸಪ್ಲೈ ಆಗ್ತಿದ್ದು KMF ಪಾರ್ಲರಲ್ಲಿ ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಇನ್ನು ತಿರುಪತ್ತೂರಿನಲ್ಲಿ ಮುನಿರಾಜು, ಅಭಿರಸು ಇಬ್ಬರು ಕೂಡ ಗೋಡೌನ್ ನಲ್ಲಿ ಇದನ್ನ ಮಿಕ್ಸ್ ಮಾಡೋದಕ್ಕೆ ಬೇಕಾದ ಯಂತ್ರಗಳನ್ನ ಇಟ್ಕೊಂಡಿದ್ರು. ಅಸಲಿ ನಂದಿನಿ ತುಪ್ಪವನ್ನ ಖರೀದಿ ಮಾಡಿಕೊಂಡು ಇಲ್ಲಿನ ಗೋಡೌನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಬ್ಬರಿ ಎಣ್ಣೆ, ಡಾಲ್ಡಾ, ಪಾಮ್ ಆಯಿಲ್ ಮಿಶ್ರಣ ಮಾಡ್ತಿದ್ರು. ಯಾರಿಗೂ ಡೌಟ್ ಬಾರದ ಹಾಗೆ ಪುನಃ ಬೆಂಗಳೂರಿಗೆ ತಂದು ಹೋಲ್ಸೇಲ್, ರಿಟೇಲ್ ದರದಲ್ಲಿ ಸೇಲ್ ಮಾಡ್ತಿದ್ರು. ಇನ್ನು ಈ ಕೃತ್ಯದಲ್ಲಿ ಆರೋಪಿ ಮಹೇಂದ್ರ ಅವರ ಪತ್ನಿ, ಮಗ ದೀಪಕ್ ಗೌಡ ಕೂಡ ಭಾಗಿಯಾಗಿದ್ರು. ಇನ್ನು 3 ದಿನಗಳಲ್ಲಿ ಆರೋಪಿಯ ಮಗಳ ಮದುವೆ ಕಾರ್ಯಕ್ರಮ ಕೂಡ ಇತ್ತಂತೆ. ಇದೀಗ KMFನ ಜಾಗೃತ ದಳ, CCB ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಅಧಿಕೃತ ಒಬ್ಬ ಡಿಸ್ಟ್ರಿಬ್ಯೂಟರ್ ಅವ್ರ ಕಡೆಯಿಂದ ತುಪ್ಪ ತಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ, ಅದರಲ್ಲಿ ಪಾಮ್ ಆಯಿಲ್ ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ನಮ್ಮ CCB ಪೊಲೀಸರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ದೀವಿ. ಇಲ್ಲ ಔಟ್ಲೆಟ್ ಅಲ್ಲಿ ಸೇಲ್ ಮಾಡ್ತಾ ಇಲ್ಲ. ಆತ ಡಿಸ್ಟ್ರಿಬ್ಯೂಟರ್ಸು ತಗೊಂಡು ಅಲ್ಲಿಂದ ತಮಿಳುನಾಡು ಮೂಲದ ವ್ಯಕ್ತಿಗಳಿಂದ ನಕಲಿ ನಂದಿನಿ ತುಪ್ಪವನ್ನು ತಗೊಂಡು ಅವನು ಇಲ್ಲಿ ಬೇರೆ ಬೇರೆ ಜನಗಳಿಗೆ ಕೊಡ್ತಾ ಇದ್ದ. ನಮ್ಮ ಅಧಿಕೃತ ಪಾರ್ಲರ್ಗಳ ಕಡೆಯಿಂದ ಮಾರಾಟ ಆಗಿಲ್ಲ. ಅದು ಕೂಡ ನಾವು ಆ ಆ್ಯಂಗಲಲ್ಲೂ ಚೆಕ್ ಮಾಡ್ತಾ ಇದ್ವಿ. ಇನ್ ಕೇಸ್ ಆ ಥರ ಇದ್ರೆ ಅದನ್ನು ಕೂಡ ಕ್ರಮ ತಗೋಬೇಕಾಗುತ್ತೆ. ತುಪ್ಪದ ಮೌಲ್ಯ ಎಷ್ಟು ಮತ್ತು ಬೇರೆ ಪ್ರಾಡಕ್ಟ್ನ ಮೌಲ್ಯ ಎಷ್ಟು ಸರ್? ಇದರಲ್ಲಿ ಅಂದಾಜು ಸುಮಾರು 1,26,00,000 ಮೌಲ್ಯದ್ದು 4 ಬೊಲೆರೋ ವೆಹಿಕಲ್ಲು 60 ಲಕ್ಷ ಮೌಲ್ಯದ್ದು ಸುಮಾರು 8,000 ಲೀಟರ್ ಅಷ್ಟು ನಕಲಿ ನಂದಿನಿ ತುಪ್ಪದ ಸ್ಯಾಚೆಟ್ಗಳು ಮತ್ತು ಪ್ರಾಡಕ್ಟ್ಸು ನಮಗೆ ಸೀಸಲ್ಲಿ ಸಿಕ್ಕಿದೆ. ಇನ್ನು ಕೃತ್ಯಕ್ಕೆ ಬಳಸಿದ್ದ 2 ಗೂಡ್ಸ್ ವಾಹನಗಳನ್ನ 8,136 ಲೀಟರ್ ಕಲಬೆರಕೆ ತುಪ್ಪ, ತೆಂಗು, ಪಾಮ್ ಆಯಿಲ್ 2 ಯಂತ್ರಗಳು ಸೇರಿ 1 ಕೋಟಿ ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಒಟ್ನಲ್ಲಿ ತಿನ್ನುವ ಆಹಾರ ಪದಾರ್ಥಕ್ಕೂ ಸಹ ಈ ರೀತಿಯಾಗಿ ವಿಷ ಹಾಕುವವರಿಗೆ ಆ ದೇವರೇ ಬುದ್ಧಿ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.